ಮಂಗಳಮುಖಿಯರು ಅಂತ ಹೇಳಿದ್ರೆ ಅವರು ಮಂಗಳವನ್ನ ಹಾಡ್ಲಿಕ್ಕೆ ಬರುವವರು ನಮ್ಮ ಮನೆಗಳಿಗೆ. ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಆದ್ರೆ ಅಥವಾ ಮಗು ಹುಟ್ಟಿದ್ರೆ ಎಲ್ಲ ಬಂದು ಹರಿಸ್ತಾರೆ. ಮತ್ತೆ ಯಾರಾದ್ರೂ ಒಳ್ಳೆ ಶುಭ ಕೆಲಸಕ್ಕೆ ಹೋದ್ರೆ ದುಡ್ಡು ಕೊಡ್ತಾರೆ, ಕಣ್ಮುಚ್ಚಿ ನಮ್ಗೆ ಹರಿಸುವಂತದ್ದು ಮಾಡ್ತಾರೆ, ನಗ್ನಗ್ತಾ ಇರ್ತಾರೆ. ಅವರ ಬಾಳು ಅವರಷ್ಟು ಕನಿಷ್ಠ ಬಾಳು ಯಾರಿಗೂ ಇಲ್ಲ ಸಭಾಪತಿಗಳ ಈ ಸಮಾಜದಲ್ಲಿ. ವಿದ್ಯೆ ಇದ್ರೆ ಕೆಲಸ ಇಲ್ಲ, ವಿದ್ಯೆ ಇದ್ರೂ ಕೂಡ ಕೆಲಸ ಸಿಗಲ್ಲ, ವಿದ್ಯೆ ಇಲ್ಲದಿದ್ರೂ ಕೂಡ ಕೆಲಸ ಇಲ್ಲ, ಭಿಕ್ಷೆ ಬೇಡ್ತಾರೆ. ನಾನು ಅವ್ರದ್ದು ಶಿವಲೀಲಾ ಅಂತ ಒಂದು ಸಿನಿಮಾ ನೋಡಿದೆ, ಆ ನಂತರ ನಾನು ಈ ವಿಷಯಕ್ಕೆ ಬಂದದ್ದು ಸಭಾಪತಿಗಳೇ. ಬಹಳಷ್ಟು ವಿಷಯ ನನಗೆ ಅವ್ರದ್ದು ಗೊತ್ತೇ ಇರಲಿಲ್ಲ. ಒಬ್ಬೊಬ್ಬರ ಬದುಕಿನ ಕತೆ ಕೇಳಿದ್ರೆ ಕರಳು ಕಿತ್ತು ಬರುತ್ತೆ ಸಭಾಪತಿಗಳೇ. ಅವರಿಗೆ ಊಟಕ್ಕೆ ನಾವು ಹೇಳ್ತೇವೆ ಮೆಜೆಸ್ಟಿಕ್ನಲ್ಲಿ ಆ ದಂಧೆ ಮಾಡಿದ್ರು, ಹೀಗೆ ಬಡಿದ್ರು, ಕಿಸೆಯಿಂದ ದುಡ್ಡು ಕಿತ್ಕೊಂಡು ಹೋದ್ರು. ಏನು ಮಾಡಬೇಕು? ಕೆಟ್ಟವರು ಎಲ್ಲ ಸಮಾಜದಲ್ಲಿ ಇರ್ತಾರೆ, ಕಣ್ಣು ಕಾಯಿ ಬಾಯಿ ಎಲ್ಲ ನೆಟ್ಟಕ್ಕೆ ಇದ್ದವರು ಕೂಡ ಕೆಟ್ಟವರು ಇರ್ತಾರೆ. ಅವರಲ್ಲೂ ಕೂಡ ಶಿಕ್ಷಣ ಇಲ್ಲ, ಅವರಿಗೆ ಒಂದು ಯಾರೊಟ್ಟಿಗೆ ಬದುಕುವಂಥ ವ್ಯವಸ್ಥೆ ಇಲ್ಲ, ಮನೆ ಇಲ್ಲ ಸಭಾಪತಿಗಳಿಗೆ. ಅವರಿಗೆ ಮನೆಯನ್ನು ಕೂಡ ಯಾರು ಕೊಡೋದಿಲ್ಲ, ಅವರಿಗೆ ಬಾಡಿಗೆಗೆ ಮನೆಯನ್ನು ಕೊಡೋದಿಲ್ಲ. ಅವರ ಬದುಕು ಹೇಗಿದ್ದೆ ಅಂತ ಹೇಳಿದ್ರೆ, ಒಬ್ಬಳು ಹೇಳ್ತಾಳೆ ಅವಳನ್ನು ಸ್ಮಶಾನಕ್ಕೆ ಎತ್ಕೊಂಡು ಹೋಗ್ತಾರಂತೆ. ಎತ್ಕೊಂಡು ಹೋಗಿ 4-5 ಜನ ರೇಪ್ ಮಾಡಿ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸಭಾಪತಿಗಳೇ. ಎಷ್ಟು ನೋವು ತಿಂತಾರಂದ್ರೆ ಒಬ್ಬರೊಬ್ಬರು. ಆದರೂ ಅಲಂಕಾರ ಮಾಡಿ ಖುಷಿ ಖುಷಿ ಅವರು ಹಾರೈಕೆ ಮಾಡೋದು ನೋಡಿದ್ರೆ ನನಗೆ ಈಗ ಅವ್ರು ಬಂದು ಯಾರಾದರೂ ಹೀಗೆ ಮಾಡಿದರೆ ನನಗೆ ನಾಚಿಕೆ ಆಗೋದು. ಹೇಗೆ ಇಟ್ಟಿದ್ದೇವೆ, ಅವ್ರು ನಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ 1 ರೂಪಾಯಿ 10 ರೂಪಾಯಿ ಇಟ್ಕೊಂಡು ಹೋಗ್ತಾರಲ್ಲ ಅಂತ. ಆದ್ದರಿಂದ ಅವರಿಗೆ ಒಂದು ಈ ಬಜೆಟ್ಟಿನ ಒಳಗಡೆ ನ್ಯಾಯ ಒದಗಿಸಿಯೇ ಕೊಡ್ಬೇಕಂತ ತಮ್ಮ ಮುಖಾಂತರ ಸರ್ಕಾರವನ್ನು ನಾನು ವಿನಂತಿ ಮಾಡ್ತೇನೆ. ಇದು ಅತ್ಯಂತ ಶೋಷಣೆಗೊಳಗಾದಂಥ ಸಮಾಜ ಅದನ್ನಂತ ಹೇಳಿದ್ರೆ, ನಿಜವಾಗಿ ಕೂಡ ಶೋಷಣೆಯಲ್ಲಿ ಶೋಷಣೆಯನ್ನು ಒಳಗಾದಂಥ ಸಮಾಜ ಜನರು ಯಾರಾದರೂ ಇದ್ರೆ ಅದು ಮಂಗಳಮುಖಿಯರು ಸಭಾಪತಿಗಳೇ. 2 ರೂಪ 1 ಜೀವ. ನಮ್ಮಂಥ ತಂದೆ ತಾಯಿಗಳು ಹುಟ್ಟಿಸಿದ ಮಕ್ಕಳವರು, ಅವ್ರದ್ದೇನು ತಪ್ಪಿಲ್ಲ. ದೈಹಿಕವಾಗಿ ಬದಲಾವಣೆ ಆಗಿರ್ಬೋದು, ಅವರ ದೇಹದಲ್ಲಿ ಯಾವ ಅಂಗ ಇದೆಯಾ ಅಂಗ ಇಲ್ವಾ ಗೊತ್ತಿಲ್ಲ ಸಭಾಪತಿಗಳೇ, ಆದರೆ ಹಸಿವಂತೂ ಇದ್ದೇ ಇದೆ. ಆ ಜೀವಕ್ಕೆ ಹಸಿವಂತೂ ಇದ್ದೇ ಇದೆ. ಏನು ಮಾಡ್ಬೇಕು ಸಭಾಪತಿಗಳೇ? ಅವರು ಹಸಿವಾದಾಗ ಒಂದು ಭಿಕ್ಷೆ ಬೇಡಬೇಕು, ಇಲ್ಲದ್ರೆ ಸೆಕ್ಸ್ ವರ್ಕ್ ಮಾಡ್ಬೇಕು. ಇದು 2 ಇರೋದು. ಮಂಜಮ್ಮ ಜೋಗತಿ ಅಂತ ಪದ್ಮ ಪ್ರಶಸ್ತಿ ವಿಜೇತರವರು, ಅವರು ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಅವರೆಲ್ಲ ಸೇರಿ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನು ತೆಗೆದ್ರು, ಶಿವಲೀಲಾ ಅಂತ. 400 ಜನ ಮಂಗಳಮುಖಿಯರೇ ಅದರಲ್ಲಿ ಅಭಿನಯಿಸಿದ್ರು. ನಮ್ಮಲ್ಲಿ ಅನೇಕರು ಆ ಸಿನಿಮಾವನ್ನು ಹೋಗಿ ನೋಡಿದ್ದಾರೆ. ಕೊನೆಗೆ ಆ ಸಿನಿಮಾದ ಕೊನೆಗೆ ಅವರು ಒಂದು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಸಭಾಪತಿಗಳೇ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಉತ್ತರವೇ ಇಲ್ಲ. ಆ ಸಿನಿಮಾ ತೆಗೆಯುವಾಗ ಸಮೇತ ಅಷ್ಟು ಕಷ್ಟ ಕೊಟ್ಟಿದ್ದಾರಂತೆ. ಯಾರು ಬಾಡಿಗೆ ಮನೆ ಕೊಡ್ತಿರ್ಲಿಲ್ಲ ಅಂತೆ, ಸುಟ್ಟು ಎಲ್ಲ ಅವರ ಟೆಂಟನ್ನೆಲ್ಲ ಸುಟ್ಟು ಹಾಕಿದ್ರು. ಡಬ್ಬಿಂಗಿಗೆ ಹೋಗುವಾಗ ಅಲ್ಲಿ ಬಿಡ್ತಿರ್ಲಿಲ್ಲ. ತುಂಬ ತೊಂದರೆ ಕೊಟ್ಟು ಪಾಪ ಆ ಸಿನಿಮಾ ತೆಗೆದವನು ಫುಲ್ಲು ಮುಳುಗಿ ಹೋಗಿದ್ದಾನೆ. ವಿನಂತಿ ಮಾಡೋದು, ಈ ಸಿನಿಮಾವನ್ನು ಪ್ರತಿಯೊಂದು ಮಕ್ಕಳಿಗೆ ತೋರಿಸ್ಬೇಕು. ನಾವು ಸಣ್ಣ ಇರುವಾಗ ನಮ್ಮನ್ನು ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಮಾಜಮುಖಿ ಸಿನಿಮಾಗಳನ್ನು ತೋರಿಸ್ತಾ ಇದ್ದು. ಈ ಸಮಾಜದಲ್ಲಿ ಆ ವರ್ಗ ಬದುಕುವಂಥ ಬದುಕಿನ ಸ್ಥಿತಿಯ ಬಗ್ಗೆ ಇದನ್ನು ಶಾಲೆಗಳಲ್ಲಿ ಒಂದು ಸುತ್ತೋಲೆಯನ್ನು ಕಳಿಸಿ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಅವರು ಹೋಗಿ ಮಕ್ಕಳೆಲ್ಲ ಹೋಗಿ ಸಿನಿಮಾ ನೋಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿಯಲ್ಲಿ ಆ ಸಿನಿಮಾಕ್ಕೆ ಒಂದು ನಮ್ಮೆಲ್ಲ ಮಕ್ಕಳು ನೋಡಿದರೆ ಸಮಾಜದಲ್ಲಿ ಯಾರು ಇದ್ದಾರೆ ಯಾರಿಲ್ಲ ಅಂತ ಗೊತ್ತಾಗುತ್ತೆ. ಆ ಸಮಾಜದಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ, ಒಂದು 2-3 ಅಂಶ ಗೊತ್ತಿತ್ತು, ನಿಮ್ಗಳಿಗೂ ಗೊತ್ತಿಲ್ಲ. ಆ ಸಿನಿಮಾ ನೋಡಿದರೆ ನೀವು ಕೊನೆಯ ಸೀನ್ ಏನಾದರೂ ಆ ಸಿನಿಮಾದಲ್ಲಿ ನೋಡಿದರೆ ಖಂಡಿತ ನಿಮ್ಗೆ ಯಾರಿಗೂ ಕೂಡ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ನಾವು ಏನು ಮಾಡಿಲ್ಲ, ಅವರಿಗೆ ನಾವು ಏನು ಮಾಡ್ತಾನೆ ಇಲ್ಲ. ಎಲ್ಲ ಆಯ್ತು ಹೇಳ್ತೇವೆ, ನೋಡ್ತಾ ಹೇಳ್ತೇವೆ. ಆಮೇಲೆ ಪಾಪ ಎಷ್ಟು ನೋವು ತಿಂದ್ಕೊಂಡು ಚಪ್ಪಾಳೆ ಕಟ್ಟು ನಗ್ತಾರೆ ಅವರು. ಎಷ್ಟು ನೋವಿರ್ಬೋದು ಅವರ ಮನಸ್ಸಿನಲ್ಲಿ. ಅವ್ರು ಬದುಕಲಿಕ್ಕಿಲ್ಲ. ಅವ್ರು ತಪ್ಪಿದೆಯಾ? ಅವ್ರು ಗಂಡು 2 ರೂಪ 1 ಜೀವ ಇಟ್ಕೊಂಡದ್ದು ಅವ್ರ ತಪ್ಪ? ಅವ್ರದ್ದೇನು ತಪ್ಪಿದೆ? ಅವ್ರು ಹೇಗೆ ಬದುಕಬೇಕು? ಅವರೆಲ್ಲ ಸೇರಿ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನು ತೆಗೆದ್ರು, ಶಿವಲೀಲಾ ಅಂತ. 400 ಜನ ಮಂಗಳಮುಖಿಯರೇ ಅದರಲ್ಲಿ ಅಭಿನಯಿಸಿದ್ರು. ನಮ್ಮಲ್ಲಿ ಅನೇಕರು ಆ ಸಿನಿಮಾವನ್ನು ಹೋಗಿ ನೋಡಿದ್ದಾರೆ. ಕೊನೆಗೆ ಆ ಸಿನಿಮಾದ ಕೊನೆಗೆ ಅವರು ಒಂದು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಸಭಾಪತಿಗಳೇ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಉತ್ತರವೇ ಇಲ್ಲ. ಆ ಸಿನಿಮಾ ತೆಗೆಯುವಾಗ ಸಮೇತ ಅಷ್ಟು ಕಷ್ಟ ಕೊಟ್ಟಿದ್ದಾರಂತೆ. ಯಾರು ಬಾಡಿಗೆ ಮನೆ ಕೊಡ್ತಿರ್ಲಿಲ್ಲ ಅಂತೆ, ಸುಟ್ಟು ಎಲ್ಲ ಅವರ ಟೆಂಟನ್ನೆಲ್ಲ ಸುಟ್ಟು ಹಾಕಿದ್ರು. ಡಬ್ಬಿಂಗಿಗೆ ಹೋಗುವಾಗ ಅಲ್ಲಿ ಬಿಡ್ತಿರ್ಲಿಲ್ಲ.
ತುಂಬಾ ತೊಂದರೆ ಕೊಟ್ಟು ಪಾಪ ಆ ಸಿನಿಮಾ ತೆಗ್ದವನು ಫುಲ್ ಮುಳುಗಿ ಹೋಗಿದ್ದಾನೆ.